ನೋಡಿ ಕ್ವಶನ್ನು ಫೈಂಡ್ ದ ಇನ್ವರ್ಸ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಈ ಥರ ಕ್ವಶನ್ ಕೇಳ್ತಾರೆ. ನೀವೇನು ಮಾಡಬೇಕು, ಇದನ್ನ ಬರ್ಕೊಳ್ಳಿ. 4 - z ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಫಸ್ಟು z ಕ್ಯೂಬ್ ಬರ್ಕೋಬೇಕು. z ಕ್ಯೂಬ್ ಮೈನಸ್ 8z ಹೋಲ್ ಡಿವೈಡ್ ಬೈ 4 - z ಹೋಲ್ ಕ್ಯೂಬ್ನ z - 4 ಹೋಲ್ ಕ್ಯೂಬ್ ಅಂತ ಬರ್ಕೋಬೇಕು. ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. z ಕ್ಯೂಬ್ ಮೈನಸ್ 8z ಬೈ z - 4 ಹೋಲ್ ಕ್ಯೂಬ್ ಅಂದರೆ ಫಸ್ಟು z - 4 ಬರೀರಿ, ಆಮೇಲೆ z - 4 ಹೋಲ್ ಸ್ಕ್ವೇರ್ ಬರೀಬೇಕು, ಆಮೇಲೆ z - 4 ಹೋಲ್ ಕ್ಯೂಬ್. ಇದನ್ನ ಕಟ್ಬಿಡಿ. ಡಿನಾಮಿನೇಟರ್ ನೋಡ್ಕೊಂಡು ಇಲ್ಲಿ ಬರೆಯೋದನ್ನ ನೀಟಾಗಿ ಬರ್ಕೊಳ್ಳಿ. ಒಂದು z - 4 ಆಮೇಲೆ z - 4 ಹೋಲ್ ಸ್ಕ್ವೇರ್ ಆಮೇಲೆ z - 4 ಹೋಲ್ ಕ್ಯೂಬ್. ನೋಡಿ z - k ಫಾರ್ಮಲ್ಲಿದ್ದರೆ ಮೇಲ್ಗಡೆ z ಬರೀಬೇಕು, z - 4 ಫಾರ್ಮಲ್ಲಿದ್ದರೆ ಮೇಲ್ಗಡೆ z. z - k ಹೋಲ್ ಸ್ಕ್ವೇರ್ ಇದ್ದರೆ kz. ಎಕ್ಸಾಂಪಲ್ z - 4 ಹೋಲ್ ಸ್ಕ್ವೇರ್ ಇದ್ದರೆ ಬರೀ 4z ಬರೀಬೇಕು. ನೆಕ್ಸ್ಟ್ z - k ಹೋಲ್ ಕ್ಯೂಬ್ ಇದ್ದರೆ k ಸ್ಕ್ವೇರ್ z ಪ್ಲಸ್ kz ಸ್ಕ್ವೇರ್. k ಸ್ಕ್ವೇರ್ ಅಂದರೆ ಇಲ್ಲಿ ನೋಡಿ ಇರುತ್ತಲ್ಲ k, ಅದು ಇಲ್ಲಿ ನೋಡಿ k ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಅಂದರೆ 16z ಪ್ಲಸ್ 4z ಸ್ಕ್ವೇರ್. kz ಸ್ಕ್ವೇರ್ ಅಂದರೆ 4z ಸ್ಕ್ವೇರ್. ಇದನ್ನ ನೀಟಾಗಿ ಬರೆಯೋದು ಬರಬೇಕು. ಇನ್ನೊಂದು ಸತಿ z - 4 z - 4 ಹೋಲ್ ಸ್ಕ್ವೇರ್ z - 4 ಹೋಲ್ ಕ್ಯೂಬ್. ಇಲ್ಲಿ ಬರೀ z, ಇಲ್ಲಿ 4z, ಇಲ್ಲಿ 4 ಸ್ಕ್ವೇರ್ z ಪ್ಲಸ್ 4z ಸ್ಕ್ವೇರ್. ಇನ್ನು ನಾಲ್ಕು ಇಟ್ಕೋಬೇಕು. ಈ ಒಂದು ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಎ ಹಾಕ್ಕೊಳ್ಳಿ, ಇಲ್ಲಿ ಬಿ ಹಾಕ್ಕೊಳ್ಳಿ, ಇಲ್ಲಿ ಸಿ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ z - 4 ಹೋಲ್ ಕ್ಯೂಬ್. ಇದೇನಾಗುತ್ತೆ, z ಕ್ಯೂಬ್ ಮೈನಸ್ 8z ಈಸ್ ಈಕ್ವಲ್ ಟು az. ನೋಡಿ z - 4 ಹೋಲ್ ಕ್ಯೂಬ್ ಅಂದರೆ ಹೋಲ್ ಸ್ಕ್ವೇರ್ ಹೋದರೆ z - 4 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪ್ಲಸ್ b ಇಂಟು 4z. z - 4 ಹೋಲ್ ಸ್ಕ್ವೇರ್ ಹೋದರೆ ಬರೀ z - 4 ಬರುತ್ತೆ. ನೆಕ್ಸ್ಟ್ ಪ್ಲಸ್ c ಇಂಟು z - 4 ಹೋಲ್ ಕ್ಯೂಬ್ ಹೋದರೆ 16z ಪ್ಲಸ್ 4z ಸ್ಕ್ವೇರ್ ಬರುತ್ತೆ ಅಷ್ಟೆ. ನೆಕ್ಸ್ಟ್ ಏನು ಮಾಡಬೇಕು, ಲೆಟ್ ಇದು ಈಕ್ವೇಷನ್ 1 ಅಂದ್ಕೋಬೇಕು. z ಈಸ್ ಈಕ್ವಲ್ z - 4 ಈಸ್ ಈಕ್ವಲ್ ಟು 0 in 1 or z ಈಸ್ ಈಕ್ವಲ್ ಟು 4 in 1. z ಜಾಗದಲ್ಲಿ 4 ಹಾಕಿ. 4 ಕ್ಯೂಬ್ ಮೈನಸ್ 8 ಇಂಟು 4 ಆಮೇಲೆ ಇದು 0 ಇದು 0 ಆಗುತ್ತೆ. ಪ್ಲಸ್ ಸಿ ಇಂಟು ಇಲ್ಲಿ 16 ಇಂಟು 4 ಪ್ಲಸ್ 4 ಇಂಟು 16 ಸ್ಕ್ವೇರ್. 4 ಇಂಟು 4 ಸ್ಕ್ವೇರ್ ಅಂದರೆ 16. ನೋಡಿ 4 ಕ್ಯೂಬ್ ಅಂದರೆ 4 4 16 64. 64 ಮೈನಸ್ 32 ಅಂದರೆ ಬರೀ 32 ಬರುತ್ತೆ. ಕ್ಯಾಲ್ಸಿಲ್ ಮಾಡ್ಕೊಳ್ಳಿ ನೀವು. ಇದು 16 ಇಂಟು 4 ಅಂದರೆ 64 ಪ್ಲಸ್ 64 128 ಆಗುತ್ತೆ. therefore c is equal to 32 by 128. 32 1s are 32 4s are 1 by 4. ಈಗ ಸಿ ಫೈಂಡ್ ಮಾಡ್ತಾರೆ. ಏನು ಮಾಡಿ, z ಕ್ಯೂಬ್ ಕೋಫಿಷಿಯಂಟ್ಸ್ನ ತೊಗೋಬೇಕು. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಇದೊಂದು. equating coefficients of z cube ತಗೋಬೇಕು. equating coefficients of z cube from equation 1. ಇದೊಂದು ಜ್ಞಾಪಕ. ಇಲ್ಲಿ z ಕ್ಯೂಬ್ ಎಲ್ಲೆಲ್ಲಿ ಇದೆ ನೋಡಿ, z ಕ್ಯೂಬ್ ಇಲ್ಲಿ ಬರುತ್ತೆ. z ಕ್ಯೂಬ್ ಕೋಫಿಷಿಯಂಟ್ ಏನು 1. ಇದೊಂದು ಸ್ಟೆಪ್ ಜ್ಞಾಪಕ ಇಟ್ಕೋಬೇಕು ನೀವು. ಇಲ್ಲಿ z ಕ್ಯೂಬ್ ಇಲ್ಲಿ ಬರುತ್ತೆ. ಈಗ ಯಾಕಂದರೆ z ಸ್ಕ್ವೇರ್ z ಮಲ್ಟಿಪ್ಲೈ ಮಾಡಿದ್ರೆ z ಬರುತ್ತೆ, ಅದಕ್ಕೆ ಎ ಬರ್ಕೊಳ್ಳಿ. ಆಮೇಲೆ ಇಲ್ಲೂ z ಕ್ಯೂಬ್ ಬರಲ್ಲ, ಇಲ್ಲೂ z ಕ್ಯೂಬ್ ಬರಲ್ಲ, ಅದಕ್ಕೆ ಇಷ್ಟು ಬಿಟ್ಟರೆ ಸಾಕು. therefore a is equal to 1. ಈಗ ಇದಾದ ತಕ್ಷಣ ಈಕ್ವೇಷನ್ 1 ಡಿವೈಡೆಡ್ ಬೈ z ಮಾಡಿ. ಈಕ್ವೇಷನ್ 1 ಡಿವೈಡೆಡ್ ಬೈ z ಮಾಡಿದ್ರೆ ಏನಾಗುತ್ತೆ, z ಕ್ಯೂಬ್ ಅಂದರೆ z ಸ್ಕ್ವೇರ್ ಆಗುತ್ತೆ. ಅದು 8z ಇರೋದು 8 ಆಗುತ್ತೆ. ಇಲ್ಲಿ z ಹೋದರೆ a ಇಂಟು
ಝೆಡ್ ಮೈನಸ್ 4 ಹೋಲ್ ಸ್ಕ್ವೇರ್ ಆಗುತ್ತೆ. ಝೆಡ್ ಹೋದರೆ ಬಿ ಇಂಟು 4 ಇಂಟು ಝೆಡ್ ಮೈನಸ್ 4. ನೆಕ್ಸ್ಟ್ ಇಲ್ಲಿ ಝೆಡ್ ಹೋದರೆ ಪ್ಲಸ್ ಸಿ ಇಂಟು 16 ಝೆಡ್ ಹೋದರೆ ಪ್ಲಸ್ 4z. ಇಕ್ವೇಷನ್ ನಂಬರ್ 2-1. ಈಗ ಲೆಟ್ z ಈಸ್ ಈಕ್ವಲ್ ಟು 0 ಇಂಟು, ಈಗೇನಾಯಿತು, z ಈಸ್ ಈಕ್ವಲ್ ಟು 0 ಇಂಟು ಅಂದರೆ ಇಲ್ಲೇ ಬರ್ಬಿಟ್ಟು 0 ಸ್ಕ್ವೇರ್ ಮೈನಸ್ 8 ಅಂದರೆ -8. ಇದು a ಇಂಟು -4 ಹೋಲ್ ಸ್ಕ್ವೇರ್ ಅಂದರೆ 16, p ಇಂಟು 4 ಇಂಟು -4 ಪ್ಲಸ್ c ಇಂಟು 16. ಈ ಥರ ಬರುತ್ತೆ 0 ಹಾಕಿದ್ರೆ z. ನೆಕ್ಸ್ಟ್ -8 ಪ್ಲಸ್ 16a ಮೈನಸ್ 16b ಪ್ಲಸ್ 16c. ಈಗ ಇಲ್ಲಿ ನಿಮಗೆ ಎ ಗೊತ್ತು ಮತ್ತು ಸಿ ಗೊತ್ತು, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಡೋಣ. ಬಿ ಫೈನ್ ಮಾಡಬೇಕು, ಇದನ್ನ ಈ ಕಡೆ ಕಳಿಸಿ. 16b ಈಸ್ ಈಕ್ವಲ್ ಟು 16a ಪ್ಲಸ್ 16c. ನೋಡಿ, ಇದನ್ನ ಈ ಕಡೆ, ಇದನ್ನ ಈ ಕಡೆ, -16b ಬಂದು ಪ್ಲಸ್ 16b ಆಗುತ್ತೆ, -8 ಈ ಕಡೆ ಬಂದರೆ ಪ್ಲಸ್ 8 ಆಗುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. 16 ಇಂಟು ಎ ಎಷ್ಟು 1, 16 ಇಂಟು ಸಿ ಎಷ್ಟು 1/4 ಪ್ಲಸ್ 8. ಆಮೇಲೆ 16b ಈಸ್ ಈಕ್ವಲ್ ಟು 4 1s 4 4s 4 ಪ್ಲಸ್ 8 ಇಸ್ 4 ಪ್ಲಸ್ 16 ಇಸ್ 20, 28 ಆಗುತ್ತೆ. b ಈಸ್ ಈಕ್ವಲ್ ಟು 28/16, ದಟ್ ಈಸ್ ನಥಿಂಗ್ ಬಟ್ 4 7s 4 4s 7/4. Therefore z cube minus 8z by z minus 4 whole cube is equal to, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಅಂದ್ರೇನು, ಎ ಎಷ್ಟು, ಎಲ್ಲಿದೆ ಎ ಫೈನ್ ಮಾಡುವ. a1 1 ಇಂಟು z by z minus 4 ಪ್ಲಸ್ b ಅಂದರೆ 7/4 7/4 ಇಂಟು, ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ ನಾವು ಕಡೆ 4z by z minus 4 ಹೋಲ್ ಸ್ಕ್ವೇರ್. ಅಲ್ಲಿ ಬಿ ವ್ಯಾಲ್ಯೂ ಮತ್ತು ಎ ವ್ಯಾಲ್ಯೂನ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೆ. ಪ್ಲಸ್ ಸಿ ಅಂದರೆ 1/4 1/4 ಇಂಟು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/4 ಇಂಟು 16z ಪ್ಲಸ್ 4z ಸ್ಕ್ವೇರ್, ಅದಕ್ಕೆ ಎ ಇರಲಿ 16z ಪ್ಲಸ್ 4z ಸ್ಕ್ವೇರ್ ಡಿವೈಡೆಡ್ ಬೈ z ಮೈನಸ್ 4 ಹೋಲ್ ಕ್ಯೂಬ್. ಈಗ ಇನ್ವರ್ಸ್ z ಅಪ್ಲೈ ಮಾಡೋಣ. z ಇನ್ವರ್ಸ್ ಆಫ್ z ಕ್ಯೂಬ್ ಮೈನಸ್ 8z ಡಿವೈಡೆಡ್ ಬೈ z ಮೈನಸ್ 4 ಹೋಲ್ ಕ್ಯೂಬ್ ಈಕ್ವಲ್ ಟು, ಇದಕ್ಕೆ 4 ಪವರ್ n ಡೈರೆಕ್ಟಾಗಿ ಬರ್ಬಿಡಿ. ಇದಕ್ಕೆ 4 ಪವರ್ n ಇಂಟು n, ಇದಕ್ಕೆ 4 ಪವರ್ n ಇಂಟು n ಸ್ಕ್ವೇರ್. ಈ ಥರ k ಪವರ್ n ಇಂಟು n ಸ್ಕ್ವೇರ್ ಫಾರ್ಮುಲಾ. ಹೋಲ್ ಸ್ಕ್ವೇರ್ ಇದ್ದರೆ k ಪವರ್ n ಇಂಟು n, ಕ್ಯೂಬ್ ಇದ್ದರೆ z ಪವರ್ k ಪವರ್ n ಇಂಟು n ಸ್ಕ್ವೇರ್.